ಉಳಿದಾಗಿ ಈ ಎಲೆಕ್ಷನ್ನಲ್ಲಿ ಟಿಕೆಟ್ ಹಂಚಿಕೆಯ ಗೊಂದಲಕ್ಕೆ ಕಾರಣವಾಗ್ತಾ ಇರುವ ಹೇಳಿಕೆಗಳು ಹಾಗೆ ಪ್ರತಿಕ್ರಿಯೆಗಳು ಅದನ್ನು ಕ್ವಿಕ್ಕಾಗಿ ಗಮನಿಸ್ಬಿಡೋಣ. ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಅವರು ನಾಮಿನೇಷನ್ ಫೈಲ್ ಮಾಡಿ ಪ್ರತಿಕ್ರಿಯೆಯನ್ನು ನೀಡಿದರು. ಹಾಗೆ ಸಾದಿಕ್ ಪೈಲ್ವಾನ್ ಅವರು ನನಗೆ ಬಿ ಫಾರ್ಮ್ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ. ಅವರಿಬ್ಬರ ಹೇಳಿಕೆ ನಂತರದಲ್ಲಿ ಚರ್ಚೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಅರ್ಜಿಯನ್ನು ಇವತ್ತು ಶುಕ್ರವಾರ ಹಾಕಿದ್ದೇನೆ. ನನಗೆ ಇವು ಸಂಜೆವರೆಗಾಗಲಿ ನಾಳೆ ಬೆಳಗ್ಗೆವರೆಗೂ ಆಗಲಿ ನನಗೆ 11 ಗಂಟೆವರೆಗೂ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ನನಗೆ ಬಿ ಫಾರಮ್ ಬರ್ತದೆ ಅಂಥೇಳಿ 100% ನನಗೆಲ್ಲ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ, ಹೈಕಮಾಂಡ್, ಸ್ಟೇಟ್ ಗೌರ್ಮೆಂಟ್ ಮೇಲೆ. ನಾನು ನಿಷ್ಠಾವಂತ ಕಾರ್ಯಕರ್ತ ಅಂಥೇಳಿ ಎಲ್ಲ ಸ್ಟೇಟು ರಾಜಕೀಯ ಜನಕ್ಕೆ ಗೊತ್ತಿದೆ, ನಮ್ಮ ದಾವಣಗೆರೆ ಜನತೆಗೂ ಗೊತ್ತಿದೆ, ನಮ್ಮ ಜಿಲ್ಲೆ ಜನತೆಗೂ ಗೊತ್ತಿದೆ. ಹಾಗಾಗಿ ನಾನು ನಾಮಿನೇಷನ್ ಹಾಕಿದ್ದೇನೆ. ಸೋಮವಾರ ಜನಸಂಖ್ಯೆ ಬಂದು ನಾನು ಇನ್ನೊಂದು ಸತಿ ಅಫಿಡೇವಿಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತೇನೆ. ಇಲ್ಲ, ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡಿವೆ, ಬಹಳ ಒಳ್ಳೆ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಎಂತ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವ್ರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂನ್ರಿ, ಆಗತ್ರಿ. ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಹ್ಞೂನ್ರಿ, ಸಿಗುವ ಭರವಸೆ ಮೇಲೆ ಕೊಡ್ತಿದ್ದೀವಿ. ಸಿಗುವ ಭರವಸೆ. ನಟರಾಜ್ ಗೌಡ್ರು ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ ಅಂತ ಭಾವಿಸ್ತಾ ನನ್ನ ಧ್ವನಿ ತಲುಪ್ತಾ ಇದ್ರೆ, ನಟರಾಜ್ ಗೌಡ್ರೆ, ಸಮರ್ಥ ಅವರ ಹೇಳಿಕೆಯ ಕೊನೆ ಭಾಗವನ್ನು ತಾವು ಗಮನಿಸಿದ್ರಿ. ಪತ್ರಕರ್ತರು ಅಲ್ಲಿದ್ದವರು ಪ್ರಶ್ನೆ ಕೇಳ್ತಾರೆ, ಬಿ ಫಾರ್ಮ್ ನಿಮಗೆ ಕೊಡುತ್ತಾ ಪಕ್ಷ ಅಂತ ಹೇಳಿ. ಅದಕ್ಕೆ ಅವ್ರ ಮಾತು, ಎಂಥ ಪ್ರಶ್ನೆ ಕೇಳ್ತೀರಿ? ಪಕ್ಷವನ್ನ ಕಟ್ತವ್ರೆ ನಮ್ಮ ಅಜ್ಜಾರು ಶಾಮನೂರು ಶಿವಶಂಕರಪ್ಪನವರು. ಈ ಪ್ರಶ್ನೆ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಳ್ತಾ ಇರೋದ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ಗೆ, ಕಾಂಗ್ರೆಸ್ನ ವರಿಷ್ಠ ನಾಯಕರಿಗೆ ಕೇಳ್ತಾ ಇರೋದ? ಎಂಥ ಪ್ರಶ್ನೆ ಇದು? ನನಗೆ ಬಿ ಫಾರ್ಮ್ ಕೊಡಬೇಕು ಬೇಡವು ಅಂತ ಹೇಳಿ ಯೋಚನೆ ಮಾಡುವಂಥ ಪ್ರಶ್ನೆ ನಿಮಗೆ ಯಾಕೆ ಬರಬೇಕು? ಪಕ್ಷ ಕಟ್ತವ್ರು ನಮ್ಮ ಕುಟುಂಬದವರು, ನಮಗೆ ಕೊಡ್ದಲ್ಲೇ ಇನ್ನು ಯಾರಿಗೆ ಕೊಡ್ತೀರಿ? ಈ ಥರದ್ದೇನಾದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕಾ ಸಮರ್ಥ ಅವ್ರ ಹೇಳಿಕೆಯಿಂದ? ನಟರಾಜ್ ಗೌಡ ಇಲ್ಲ, ಮಾಡ್ಕೊಬಹುದು. ಯಾಕಂದ್ರೆ ಯುವಕ, ಆತ್ಮವಿಶ್ವಾಸ, ಖಂಡಿತವಾಗಿ ಅದ್ರೊಳಗೆ ಏನು ತಪ್ಪಿಲ್ಲ, ಆತ ಹೇಳಿದ್ರೊಳಗೆ ಏನು ತಪ್ಪಿಲ್ಲ. ಯಾಕಂದ್ರೆ ಸಂಘಟನೆ ಮಾಡ್ಕೊಂಡೇನೆ ಈಗ ಅವರು ಅಜ್ಜ ಅವರು ಶಾಮನೂರು ಶಿವಶಂಕರಪ್ಪ ಅವರು MLA ಆಗಿದ್ದು, SS ಮಲ್ಲಿಕಾರ್ಜುನ್ ಮಂತ್ರಿ ಆಗಿರ್ತಕ್ಕಂಥದ್ದು, ಪ್ರಭಾ ಮಲ್ಲಿಕಾರ್ಜುನ್ MP ಆಗಿರ್ತಕ್ಕಂಥದ್ದು, ಸಂಘಟನೆ, ಕಾರ್ಯಕರ್ತರು, ಜನಸಾಮಾನ್ಯರಿಂದನೇ ಆ ಥರ ಆಗಿರತಕ್ಕಂಥದ್ದು. ಅವರು ಆಕಾಂಕ್ಷೆಗಳೊಳಗೆ ಯಾವ ತಪ್ಪಿಲ್ಲ. ಆಮೇಲೆ ಒಂದು ಕುಟುಂಬದ ಮೇಲೆ ಜನಗಳದ್ದು ಪ್ರೀತಿ, ವಿಶ್ವಾಸ ಇದೆ, ನಂಬಿಕೆ ಇದೆ, ಅವ್ರ ಮೇಲೆ ಆ ಸ್ನೇಹ ಇದೆ. ಹಂಗಾಗಿ ಜನಗಳು ಅವ್ರ ಮೇಲೂ ಕೂಡ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ಯಾರಿಗೇ ಕೊಟ್ಟರು ಕೂಡ ನಾವು ಚುನಾವಣೆಯನ್ನು ಗೆಲ್ಲಿಸ್ಕೊಂತೀವಿ ಅಂತ. ಯಾಕಂದರೆ ನಮಗಲ್ಲಿ ಅವರ ಕುಟುಂಬದ್ದು ಒಂದು ನಾಯಕತ್ವ ಇದೆ. ಎರಡನೇದು ನಿರಂತರವಾದ ಸಂಘಟನೆ, ಕಾರ್ಯಕರ್ತರಲ್ಲಿ ನಿರಂತರವಾದ ಸಂಘಟನೆ ಇದೆ. ಮನೆ DK ಶಿವಕುಮಾರ್ ನಿರಂತರವಾಗಿ ಸಂಘಟನೆ ಮಾಡಿಸಿದ್ದಾರೆ. ಸರ್ಕಾರದ ಉತ್ತಮವಾದ ಆಡಳಿತ ಇದೆ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿದ್ದಾವೆ. ಹಾಗಾಗಿ ಅಲ್ಲಿ ಗೆಲ್ತೀವಿ, 25,000 ರಿಂದ 40,000 ಮತಗಳ ಅಂತರದಲ್ಲಿ ಗೆಲ್ತೀವಿ ಅಂತ ಒಂದು ನಮಗೆ ಸೂಚನೆ ಬಂದಿದೆ. ಯಾರು ಕೊಟ್ಟರು ಗೆಲ್ತಾರೆ, ಬಟ್ ಒಟ್ಟಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಒಂದು ಸೂಚನೆ ಬಂದಿದೆ. ಹಾಗಾಗಿ ಒಟ್ಟಾಗಿ ಚುನಾವಣೆಯನ್ನು ಮಾಡಬೇಕಾದ್ರೆ ಯಾರಿಗಾದ್ರೂ ಅಭ್ಯರ್ಥಿಯಾಗಿ ಕೊಡಲಿ, ಒಟ್ಟಾಗಿ ಚುನಾವಣೆಯನ್ನು ಮಾಡ್ತಾರೆ. ಈಗ ಆಕಾಂಕ್ಷಿಗಳು ಜಾಸ್ತಿ ಇರೋದ್ರಿಂದ ಮಾತ್ರ ನಾವು ತಡವಾಗಿದೆ. ಮೊನ್ನೆ ಸಿದ್ದರಾಮಯ್ಯನವರು, ಮೊನ್ನೆ DK ಶಿವಕುಮಾರ್, ಸುರ್ಜೇವಾಲಾ ಅವರು ಇವತ್ತು ಚರ್ಚೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಅದನ್ನ ಘೋಷಣೆ ಮಾಡ್ತಾರೆ, ಯಾರು ಅಭ್ಯರ್ಥಿ ಅಂತ. ಅವ್ರಿಗೆ ಬಿ ಫಾರ್ಮ್ ನ ಕೊಡ್ತಾರೆ. ಇದು ನಾಮಿನೇಷನ್ ಮಾಡೋದ್ರಿಂದ ಏನು ಗೊಂದಲ ಆಗುತ್ತೆ ಆ ತರ ಏನಿಲ್ಲ. ನಾವು ಗೆಲ್ತೀವಿ. ಈ ಚುನಾವಣೆ ಮಾಡ್ತಿರೋದೇ ಗೊಂದಲ ಆಗಿರೋಕಲ್ವಾ? ಇಲ್ಲ, ಆಕಾಂಕ್ಷಿಗಳು ನಾವು ಈಗ ಈ ಚುನಾವಣೆ ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಏನು ಪರೀಕ್ಷೆ ಅಂತ ಅಲ್ಲ. 2028ರ ದಿಕ್ಸೂಚಿ ಇದು ನಾವು ಬರೀ ಚುನಾವಣೆ ಗೆಲ್ತೀವಿ ಅಂತಲ್ಲ, ಅತ್ಯಂತ ದೊಡ್ಡ ಮತಗಳ ಅಂತರದಿಂದ ಗೆಲ್ತೀವಿ. ಆ ಭರವಸೆ ನಮ್ಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭರವಸೆ ಇದೆ, ಕಾಂಗ್ರೆಸ್ ನಾಯಕರಿಗೆ ಭರವಸೆ ಇದೆ, ಜನಗಳು ಕೂಡ ಹಾಗೆ ಭರವಸೆ ಇದೆ. ಎಲ್ಲಾ ಚುನಾವಣೆ ನೀವು ನೋಡಿರ್ಬೋದು, ಚನ್ನಪಟ್ಟಣ ಚುನಾವಣೆ ನೋಡಿರ್ಬೋದು. 2000ರಲ್ಲಿ ಗೆಲ್ತಾರೆ ಸೋಲ್ತಾರೆ ಅಂತಿದ್ರು. ಆದ್ರೂ ಕೂಡ 25,000 ಮತಗಳ ಅಂತರದಲ್ಲಿ ನಾವು ಚನ್ನಪಟ್ಟಣ ಗೆದ್ವಿ. ಯಾರನ್ನು ಸೋಲ್ಸಿದ್ರು? ದೇವೇಗೌಡರು ಮೊಮ್ಮಗ ಮಾನ್ಯ ಕುಮಾರಸ್ವಾಮಿ ಅವರ ಮಗನ ಜನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರು. ಅದೇ ರೀತಿಯಾಗಿ ಶಿಗ್ಗಾಂವ್, ಸಂಡೂರು ಉಪಚುನಾವಣೆ ನೋಡಿದ್ದೀವಿ. ಅದೇ ರೀತಿಯಾಗಿ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಚುನಾವಣೆ ಕೂಡ ಅದೇ ರೀತಿಯಾಗಿ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗಳು 25,000 ರಿಂದ 40,000 ಅಂತರದಲ್ಲಿ ಗೆಲ್ತಾರೆ.
2028 ಇದೇ ದಿಕ್ಸೂಚಿ ಆಗುತ್ತೆ. 2028 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ದಿಕ್ಸೂಚಿ ನೀವು ಚುನಾವಣೆ ಫಲಿತಾಂಶದ ಹೇಳ್ತಿದ್ದೀರಾ ಅಥವಾ ಎಲ್ಲಾ ಕ್ಷೇತ್ರದಲ್ಲೂ ಹಿಂಗೇನೆ ಆಂತರಿಕವಾಗಿ ಭಿನ್ನಾಭಿಪ್ರಾಯಗಳು ಬಿಫಾರ್ಮ್ ಸಿಗೋಕ್ ಮುಂಚೆನೇನೆ ಹೋಗಿ ನಾಮಿನೇಷನ್ ಮಾಡೋದು ಇದು ದಿಕ್ಸೂಚಿ ಆಗತ್ತೆ ಅಂತ ಹೇಳ್ತಿರೋದು? ಇದು ಸಹಜ, ಈ ತರ ನಡೆಯೋದು ಸಹಜ. ಆಮೇಲೆ ಇದು ಭಿನ್ನಾಭಿಪ್ರಾಯನೂ ಅಲ್ಲ, ಗೊಂದಲನೂ ಅಲ್ಲ, ಯಾವ ರೀತಿನೂ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಜಾಸ್ತಿ ಇದೆ, ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಬಂದಾಗ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಯಾವ ರೀತಿಯಾಗಿ ಆಕಾಂಕ್ಷಿಗಳು ಜಾಸ್ತಿ ಇರಬಾರ್ದು ಅಂತಿಲ್ಲ, ಬಟ್ ಒಟ್ಟಾಗಿ ಕೆಲಸ ಮಾಡೋ ಹೊಣೆಗಾರಿಕೆ ಎಲ್ಲರದು ಇದೆ. ಅದನ್ನ ಮಾತ್ರ ನಮ್ಮ ಹೈಕಮಾಂಡ್, ನಮ್ಮ ನಾಯಕತ್ವ, ರಾಜ್ಯ ನಾಯಕತ್ವ ಅದನ್ನ ತೀರ್ಮಾನ ಮಾಡಿದೆ, ಅದನ್ನ ಹೇಳಿದೆ ಆಲ್ರೆಡಿ. ಒಟ್ಟಾಗಿ ನೀವೆಲ್ಲ ಕೆಲಸ ಮಾಡಬೇಕು. ಸರಿ, ಬಿಜೆಪಿ ವಕ್ತಾರ ಚಂದ್ರಶೇಖರ್ ಅವ್ರು ನಗ್ತಾ ಇದ್ದಾರೆ. ಬಟ್ ಚಂದ್ರಶೇಖರ್ ಅವರೇ, ನಿಮ್ ಪಕ್ಷದಲ್ಲೂ ಎಲ್ಲಾ ಸರಿ ಏನ್ ಇಲ್ಲ ಸರ್. ಅಂದ್ರೆ ಈಗೊಬ್ಬ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡಿ ಶ್ರೀನಿವಾಸ್ ಅವ್ರಿಗೆ ಬಿಫಾರ್ಮ್ ಕೊಟ್ಟಿದ್ದೀರಿ, ಅದೆಲ್ಲ ಸರಿಯೇ. ಬಟ್ ಇನ್ನೂ ಕೂಡ GM ಸಿದ್ದೇಶ್ವರ್ ಅವರು, ರೇಣುಕಾಚಾರ್ಯ ಅವರು ಒಟ್ಟೊಟ್ಟಿಗೆ ಕಾಣ್ತಾ ಇಲ್ಲ. ರೇಣುಕಾಚಾರ್ಯ ಅವರು ಬಂದ್ಬಿಟ್ಟು ನಮ್ದೇ ಅಭ್ಯರ್ಥಿ ಅಂತ ಹೇಳ್ತಿದ್ರು ಕೂಡ ಒಳಗ್ ಏಟು ಬೀಳುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಿ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ನಿಮಗೆ ಖುಷಿ ಯಾಕೋ? ಅಲ್ಲ, ನಮ್ಮ ಕಡೆಗೆ ಒಂದು ಹೇಳ್ತಾರೆ, ಈ ಮದ್ದಾಕ ಅಭ್ಯಾಸ ಇರೋರಿಗೆ ಯಾರು ಸಿಗ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಮದ್ದಾಕ್ಬಿಡ್ತಾರೆ ಅಂತ. ಹಂಗಾಗಿ ಈ ಎಲ್ಲಾ ಕಡೆಗೆ ಈ ವಾತಾವರಣ ನೋಡ್ತಿರ್ಬೇಕಾದ್ರೆ ಎಲ್ಲಾನು ಚೆನ್ನಾಗಿದ್ರೆ ಅದನ್ನು ಆಗ್ಲಿಕ್ಕೆ ಬಿಡಲ್ಲ. ಬಿಡಿ, ಹೌದೌದು. ಬಿಜೆಪಿನಲ್ಲಿ ಇವತ್ತಾಗ್ಲೇ ನಾಮಿನೇಷನ್ ಫೈಲ್ ಮಾಡೋ ಟೈಮಲ್ಲಿ ರೇಣುಕಾಚಾರ್ಯ ಅವ್ರ ಗುಂಪು ಜೊತೆಲಿದೆ, ಸಿದ್ದೇಶ್ವರ ಅವ್ರ ಗುಂಪು ಜೊತೆಲಿದೆ. ನಿಮ್ಮ ಆತ್ಮತೃಪ್ತಿಗೆ ನೀವೇನ್ ಬೇಕಾದ್ರೂ ಹೇಳ್ಕೋಬಹುದು. ಅದೇ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ನೋಡಿ, ಒಬ್ಬ CM ಇದ್ದಾರೆ, ಸರ್ಕಾರ ಇದೆ, ಒಬ್ಬ KPCC ಅಧ್ಯಕ್ಷ ಇದ್ದಾರೆ, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷಗಳೆಲ್ಲ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ನೀವು ಯಾವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ, ನಾನು ನಿಲ್ಲೋದೇ ಅಂತಕ್ಕಂಥ ಒಂದು ದಾಷ್ಟ್ಯದಿಂದ ಇವತ್ತು ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬರಲ್ಲ ಇಬ್ಬಿಬ್ರು ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಕ್ಷಕ್ಕೆ ಯಾರು ಗೌರವ ಕೊಡ್ತಾ ಇದ್ದಾರೆ? ಸ್ಮಿತಾ, ಇದು ಕೇವಲ ಬರೀ ಕರ್ನಾಟಕದ ವಿಚಾರ ಅಲ್ಲ. ನೀವು ಅಸ್ಸಾಮಲ್ಲಿ ನೋಡ್ಕೊಂಬನಿ, ಭೂಪೇನ್ ಬೋರಾ ಇಲ್ಲಿವರೆಗೂ ಹತ್ತಿರದವರೆಗೂ ಅಧ್ಯಕ್ಷರಾಗಿದ್ದವರು, ಅವರು ಬಿಟ್ಬಿಟ್ಟು ಬಂದು ರಾಹುಲ್ ಗಾಂಧಿ ಮಾತಾಡಿದ್ಮೇಲೆ ಬಿಟ್ಬಿಟ್ಟು ಬಂದು ಬಿಜೆಪಿಗೆ ಸೇರ್ತಾರೆ. ಪ್ರದ್ಯುತ್ ಬರ್ಡೋಯಿ ಅವರು ಸೀನಿಯರ್ ಮೋಸ್ಟ್ ಲೀಡರು ಬಂದ್ಬಿಟ್ಟು ಬಿಜೆಪಿಗೆ ಸೇರ್ತಾರೆ. ಬಿಹಾರಲ್ಲಿ ಇರೋದೇ 6 ಜನ, 6 ಜನದಲ್ಲಿ 3 ಜನ ಅಬ್ಸ್ಟೈನ್ ಆಗ್ತಾರೆ ವೋಟಿಂಗ್ ಅಲ್ಲಿ. ಒರಿಸ್ಸಾದಲ್ಲಿ ಇರೋದೇ 14 ಜನ, ಅದರಲ್ಲಿ 3 ಜನ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಕಾಂಗ್ರೆಸ್ ಅವರು. ಹರಿಯಾಣದಲ್ಲಿ ಕ್ರಾಸ್ ವೋಟಿಂಗ್ ಮಾಡ್ತಾರೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇಡೀ ದೇಶದ ಇವು ನೇಮ್ ಎ ಸ್ಟೇಟ್ ಅಲ್ಲಿ ಏನು ಕಾಂಗ್ರೆಸ್ಗೆ ಮರ್ಯಾದೆಯನ್ನು ತೆಗಿತಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ, ಅವರ ಕಾರ್ಯಕರ್ತರು, ಅವ್ರ ನಾಯಕರು. ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವತ್ತೂ ಅಷ್ಟೇ ಒಂದು ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ಭಕ್ತಿಯಿಂದ ಬರಬೇಕದು. ಯಾವಾಗ ಪಕ್ಷಕ್ಕೊಂದು ಸಿದ್ಧಾಂತ ಇದೆ, ನಮ್ಮ ನಾಯಕರಿಗೊಂದು ಸಿದ್ಧಾಂತ ಇದೆ, ಆ ಪಕ್ಷಕ್ಕೆ ಒಂದು ಸತ್ವ ಇದೆ ಅನ್ನಿಸಿದಾಗ ಕಾರ್ಯಕರ್ತರಾಗಲಿ, ನಾಯಕರುಗಳಾಗಲಿ, ಅಥವಾ ದೊಡ್ಡ ದೊಡ್ಡ ಲೀಡರ್ಗಳಾಗಲಿ ಜೊತೆ ನಿಂತ್ಕೊಳ್ತಾರೆ. ಯಾವಾಗ ನಾನು ಯಾವ ಪಕ್ಷದ ಉಲ್ಲೇಖನೂ ಮಾಡಲ್ಲ, ಯಾವುದೋ ಒಂದು ನ್ಯಾಷನಲ್ ಪಾರ್ಟಿಯ ನ್ಯಾಷನಲ್ ಲೀಡರು ಪಾರ್ಲಿಮೆಂಟ್ ಅಲ್ಲಿ ಒಬ್ಬ 3rd ಕ್ಲಾಸ್ ಟಪೋರಿ ತರ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಯಾವ ಪಕ್ಷನೂ ಹೇಳ್ತಿಲ್ಲ, ಮನಸ್ಥಿತಿಗಳು ಹೇಗಿರುತ್ತೆ ಹೇಳಿ. ಇವತ್ತು ಯಾರು ಗೌರವ ಕೊಡ್ತಾರೆ? ನೀವು ಒಂದು ರಾಜ್ಯವನ್ನ ಹೇಳಿ, ಆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮರ್ಯಾದೆ ಕೊಡದಂಗೆ ಆ ಲೀಡರ್ಗಳು ದೂರ ಹೋಗ್ತಿರ್ತಕ್ಕಂಥದ್ದು ಪಟ್ಟಿಗಳನ್ನ ಹೇಳ್ಕೊಂಡ್ ಬರ್ತೀನಿ. ಇದು ಬಿಜೆಪಿ ನಡೆಯಲ್ಲ, ಸಮಾಜವಾದಿ ಪಾರ್ಟಿ ಹೇಳಿ ಸರ್, ನಿಮ್ ಪಕ್ಷದ ಹೇಳಿ. ನಾನು ಮತ್ತೆ ಕೇಳ್ತೀನಿ, GM ಸಿದ್ದೇಶ್ವರ ಅವರು, ರೇಣುಕಾಚಾರ್ಯ ಅವರು ಒಂದ್ ಫ್ರೇಮ್ ಅಲ್ಲಿ ಕಾಣ್ತಾ ಇಲ್ಲ. ಫ್ರೇಮ್ ಅಲ್ಲಿ ಕಾಣಕ್ಕೆ ಗಂಡ ಹೆಂಡ್ತಿನ, ಅವರು ಕಾರ್ಯಕರ್ತರು, ಇವರು ಕಾರ್ಯಕರ್ತರು, ಗಂಡ ಹೆಂಡತಿ ಸಂಬಂಧ ಕಟ್ಬೇಡಿ. ಪಕ್ಷದ ನಾಯಕರು ಚುನಾವಣೆಯನ್ನು ಒಗ್ಗಟ್ಟಿನಿಂದ ಎದುರಿಸಬೇಕಾದ್ರು. ನೀವು ಮುಸಲ್ಮಾನ್ ಸಮುದಾಯದ ನಾಯಕರು ಬಿಜೆಪಿಯ, ಕ್ಷಮೆ ಇರಲಿ, ಕಾಂಗ್ರೆಸ್ನ ಶಾಮ್ನೂರ್ ಕುಟುಂಬ ಹಾಗೆ ಮುಸಲ್ಮಾನ್ ನಾಯಕರು ಒಟ್ಟಿಗೆ ಇಲ್ಲ ಅಂತ ಹೇಳಿ ಕೇಳೋದು ಎಷ್ಟು ಕಾಮನ್. ಹಾಗೇನೆ GM ಸಿದ್ದೇಶ್ವರ ಅವರು, ರೇಣುಕಾಚಾರ್ಯ ಅವರು ಒಟ್ಟಿಗೆ ಕಾಣ್ತಿಲ್ಲ ಅದನ್ನು ಅಷ್ಟೇ ಕಾಮನ್. ಕೆಲವು ಅತೃಪ್ತಾತ್ಮಗಳಿಗೆ ಹೆಂಗೆ ಹೊಟ್ಟೆ ಉರಿಯುತ್ತೆ ಅಂದ್ರೆ, ಅಯ್ಯೋ ಇದೇನು ಸ್ವಲ್ಪ ಗೊತ್ತಾಗ್ಲಿಲ್ವಲ್ಲ, ಟಿಕೆಟ್ ಅನೌನ್ಸ್ ಆಗೋಯ್ತಲ್ಲ, ಟಿಕೆಟ್ ಅನೌನ್ಸ್ ಆಗ್ತಿದ್ದಕ್ಕೆ ಕಳೆದ ಬಾರಿ ನಿಂತಿದ್ದ ಅಜಯ್ ಕುಮಾರ್ ಅವರು ಜೊತೆಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತಾರೆ. ಅವರು ಇವರು ಎಲ್ಲ ಸೇರ್ಕೊಂಡು ಹೋಗಿ ಒಟ್ಟಿಗೆ ಇದು ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಅತ್ಯಂತ ತಳಮಟ್ಟದ ಸಮುದಾಯದಿಂದ ಬಂದಂತಹ ಒಬ್ಬ ಬಡವರಿಗೆ, ಅವ್ರ ತಂದೆ ಹಮಾಲಿಯಾಗಿದ್ದರು, ಕೂಲಿ ಕಾರ್ಮಿಕರಾಗಿದ್ದರು, ಅಂತಹ ಒಂದು ತೀರಾ ಸಮಾಜದಲ್ಲಿ ಹಿಂದುಳಿದಂತಹ ಒಂದು ವರ್ಗದವರಿಗೆ ಇವತ್ತು ಬಿಜೆಪಿ ಅಂತ ಒಂದು ಟಿಕೆಟ್ ಕೊಟ್ಬಿಟ್ಟು ಗೌರವ ಕೊಟ್ಟಿದೆ. ಆ ಗೌರವವನ್ನು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಇವತ್ತು ಹೇಳಿದ್ನಲ್ಲ, ಅತ್ಯಂತ ತಳಮಟ್ಟದ ಸಮುದಾಯ ಮತ್ತೆ ಆ ಕುಟುಂಬ ಕೂಡ ಅತ್ಯಂತ ಹಿಂದುಳಿದ ಕುಟುಂಬದಿಂದ ಬಂದಿರತಕ್ಕಂಥವ್ರಿಗೆ ಇವತ್ತು ನಾವು ಗೌರವ ಕೊಟ್ಟಿದ್ದೀವಿ. ಮತ್ತೆ ಇವನ್ ಬಾಗಲಕೋಟೆಯಲ್ಲೂ ಕೂಡ ನಮ್ಗೆ ಯಾವುದೇ ಗೊಂದಲಗಳಿಲ್ಲ, ದಾವಣಗೆರೆ ದಕ್ಷಿಣದಲ್ಲೂ ಯಾವುದೇ ಗೊಂದಲ ಇಲ್ಲ. ನಿನ್ನೆವರೆಗೂ ಟಿಕೆಟ್ ಕೇಳ್ತಿದ್ದಂತಹ ಅಜಯ್ ಕುಮಾರ್ ಅವರು ಕಳೆದ ಬಾರಿ ನಿಂತಿದ್ದಂಥವ್ರು ಜೊತೆಲಿ ನಿಂತ್ಕೊಂಡು ಅವರನ್ನು ಸಹಾಯಕ ಮಾಡ್ತಾರೆ. ಈಗ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇವಾಗ ಟಿವಿನಲ್ಲಿ ನಿಂತಿದ್ದಾರೆ. ಇಷ್ಟು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ಬೇಕಾದ್ರೆ ಆ ಕಡೆಗೆ ಮೊನ್ನೆಗೊಂದು 100 ಬಾಗಿಲು ಹಾಕೊಂಡು ಹೇಳಿದ್ನಲ್ಲ ಒಬ್ಬೊಬ್ಬ ಲೀಡರ್, ಮತ್ತೆ ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಕೆಳಗಿಳಿಸ್ತೀನಿ ಅಂತೇಳಿ ಫಸ್ಟ್ ಟೈಮ್ MLAಗಳು ಹೇಳ್ತಾರೆ, ನೀವು ಕೆಳಗಡೆ ಹೇಳಿದ್ರೆ ಇನ್ನೊಬ್ಬರು ಕೂರಿಸ್ತೀವಿ ಅಂತೇಳಿ. ಅಂದ್ರೆ ಇವ್ರು MLAಗಳಿಗೆ, ಕಾರ್ಯಕರ್ತರುಗಳಿಗೆ, ಲೀಡರ್ಗಳಿಗೆ ಪಕ್ಷದ ಮೇಲೆ ಮರ್ಯಾದೆ ಇಲ್ಲ, ಪಕ್ಷದ ಲೀಡರ್ಗಳ ಮೇಲೆ ಮರ್ಯಾದೆ ಇಲ್ಲ. ಯಾರೀ ಗೌರವ ಕೊಡ್ತಾರೆ? ಹೇಳಿದ್ನಲ್ಲ, ಕಿತ್ತೋಗಿರೋ ಕೆಲವೊಂದು ಹೇಳಿಕೆಗಳು ಬಿಜೆಪಿ ನಾಯಕರ ಬಾಯಲ್ಲೂ ಬಂದಿದೆ, ಎಕ್ಸ್ ಬಿಜೆಪಿ ನಾಯಕರ ಬಾಯಲ್ಲೂ ಕೂಡ ಬರ್ತಿದೆ. ಸರ್, ಅದಕ್ಕೆ ಹೋಗೋಣ ವಿಷಯಕ್ಕೆ. ಅದಕ್ಕೆ ಮುಂಚೆ ರವೀಂದ್ರ ರೇಷ್ಮೆ ಸರ್, ಒಂದು ಬೈ ಎಲೆಕ್ಷನ್ ವಿಚಾರದಲ್ಲಿ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಈ ಪ್ರಮಾಣದ ಗೊಂದಲ ಆಡಳಿತಾರೂಢ ಪಕ್ಷದಲ್ಲಿ ಆಗೋದು ಸಹಜಾನ?
ಇಲ್ಲಿ ನಮ್ಮ ಎದುರಿಗೆ ಇಬ್ಬರು ರಾಷ್ಟ್ರೀಯ ಪಕ್ಷಗಳ ಕಾರ್ಯಕರ್ತರಿದ್ದಾರೆ. ಅವರಿಬ್ಬರು ಮುಖವಾಣಿಗಳು. ಒಬ್ಬರು ನಮ್ಮ ನಟರಾಜ್ ಗೌಡರು, ಮತ್ತೊಬ್ಬರು ಚಂದ್ರಶೇಖರ್. ಕಳೆದ 20 ವರ್ಷಗಳಿಂದ ಯಾವ ಪರಂಪರೆ ಬಂದ್ಬಿಟ್ಟಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ, MLA ಮಗ MLA ಆಗಬೇಕು, MP ಮಗ MP ಆಗಬೇಕು, ಮಂತ್ರಿ ಮಗ ಮಂತ್ರಿ ಆಗಬೇಕು, ಕಾರ್ಯಕರ್ತರಾಗಿ ಉಳಿಬೇಕು. ಇವ್ರು ಏನೇ ಇದ್ರು ಕೂಡ ಹಾಲಿ ಅಧಿಕಾರಸ್ಥ ಮಂತ್ರಿಗಳು, ಶಾಸಕರು ಅಥವಾ ಸಂಸದರ ಚಾಕರಿ ಮಾಡೋ ಪರಿಚಾರಕರ ಥರ ನೋಡ್ತಾ ಇರ್ತಾರೆ. ಈ ದಾವಣಗೆರೆಯಲ್ಲಿ ಇದೇ ಮೊದಲ ಬಾರಿಗೆ ಇದುವರೆಗೆ ನೋಡಿ ನಾವು ಮುಸ್ಲಿಂ ಸಮುದಾಯವನ್ನು ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದು ಅವರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಮಾನ. ಯಾವುದೇ ಜಾತಿ ಜನಾಂಗ ಕೂಡ ವೋಟ್ ಬ್ಯಾಂಕು, ನಮ್ಮ ಒತ್ತೆಯಾಳುಗಳು ಅಂತ ಹೇಳೋದೇ ಒಂಥರ ಅಹಂಕಾರದ ಇದು. ಇದೇ ಮೊದಲ ಬಾರಿಗೆ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ದಾವಣಗೆರೆಯ ಮುಸ್ಲಿಂ ಮತದಾರರು ಅವ್ರ ನಾಯಕರ ಮೂಲಕ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಅಷ್ಟರ ಮಟ್ಟಕ್ಕೆ ತಯಾರದು. ಕನಿಷ್ಠ ಪಕ್ಷ ಆ ಶಾಮ್ನೂರ್ ದಣಿಗಳ ನಿರ್ಗಮನದ ನಂತರ ಅವ್ರಿಗೆ ಆ ಧೈರ್ಯ ಬಂತು. ನಾಲ್ಕು ಚುನಾವಣೆ ನಾವು ಬಿಟ್ಕೊಟ್ವಿ, ಅವ್ರು ದಣಿಯರು ನಿಲ್ತಿದ್ರು ಅಂತ ನಾವು ಬಿಟ್ಕೊಟ್ಟಿದ್ವಿ, ಈಗ ನಮಗೆ ಅವಕಾಶ ಕೊಡಿ. ಇವತ್ತು ಅವ್ರ ಪೈಲ್ವಾನ್, ಎಂಥ ಪೈಲ್ವಾನ್ ಅವರು, ಸಾದಿಕ್ ಪೈಲ್ವಾನ್ ಅವ್ರು ಹಾಕಿದ್ರು. ನಾವೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದಾಗ ಕುಸ್ತಿ ಪಂದ್ಯಾವಳಿ, ದೇಶಿ ಕುಸ್ತಿಗಳು ಭಾಳ ಪ್ರಸಿದ್ಧ. ಚಾರ್ಲಿ ಪೈಲ್ವಾನ್ ದಾವಣಗೆರೆ ಅಂತ ಇಡೀ ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಒಬ್ಬ ಚಾಂಪಿಯನ್ ಆಗಿದ್ದ. ಆ ಚಾರ್ಲಿ ಪೈಲ್ವಾನ್ ನಂತರ ಈಗ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಟಿಕೆಟ್ಗೆ ಈಗಾಗಲೇ ನಾಮಿನೇಷನ್ ಹಾಕ್ಬಿಟ್ಟು B.Pharm ನನಗೆ ಬರುತ್ತೆ ಅಂತ ಸವಾಲು ಹಾಕಿದಾರಲ್ಲ, ಇದು ಭಾಳ ಮುಖ್ಯ.